ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಾ? ನಿನ್ನೆ ಸೀರೀಸ್ 2 ಅಲ್ಲಿ ಹೋಮ್ ಫುಡ್ ತಗೊಂಡು ಹೆಂಗ್ ವೆಯ್ಟ್ ಲಾಸ್ ಮಾಡೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವತ್ತು ನ್ಯೂಟ್ರಿಷನ್ ಫುಡ್ ತಗೊಂಡು ಹೆಂಗ್ ಈಸಿಯಾಗಿ ವೆಯ್ಟ್ ಲಾಸ್ ಮಾಡೋದು, ಈ ಡೌಟ್ಗೆಲ್ಲ ಈ ವಿಡಿಯೋ ನಿಮಗೆ ಕ್ಲಾರಿಫೈ ಆಗಿರುತ್ತೆ. ಅಂಡ್ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಯುವರ್ಸ್, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಸೊ ಹರ್ಬಲೈಫ್ ನ್ಯೂಟ್ರಿಷನ್ ಇಂದ ತುಂಬಾ ಜನ ಈಸಿಯಾಗಿ ವೆಯ್ಟ್ ಲಾಸ್ ಆಗಿದ್ದಾರೆ. ಅಂಡ್ ನನ್ನ ಕ್ಲೈಂಟ್ಸ್ ಅವರು ತುಂಬಾ ಜನ ಶೇಕ್ ತಗೊಂಡು ಅವ್ರ ಬಿಫೋರ್ ಆಫ್ಟರ್ ಪಿಕ್ ನನಗೆ ಕಳಿಸಿದ್ದಾರೆ. ವೆಯ್ಟ್ ಲಾಸ್ ಇಲ್ಲ ವೆಯ್ಟ್ ಗೈನ್ ಮಾಡಿರೋ ರಿಸಲ್ಟ್ ನ ನೀವು ನೋಡ್ಬೇಕಂದ್ರೆ ಡೈಲಿ ನಡೆಯೋ ವಿರ್ಚುವಲ್ ಪ್ರೋಗ್ರಾಮ್ಗೆ ಕನೆಕ್ಟ್ ಆಗಿ ಡೇ ಟು ಡೇ ನಿಮ್ಗೆ ಒಂದೊಂದು ಅಪ್ಡೇಟ್ ಸಿಗುತ್ತೆ. ಸೊ ಫಸ್ಟ್ ನೀವು ನ್ಯೂಟ್ರಿಷನ್ ಫುಡ್ ಇಂದ ವೆಯ್ಟ್ ಲಾಸ್ ಮಾಡ್ತಾ ಇದೀರ ಅಂದ್ರೆ ನಾವು ಕೂಡ ಡಯಟ್ ನ ಪ್ರಾಪರ್ ಆಗಿ ಮೈಂಟೈನ್ ಮಾಡಬೇಕು, ಟೈಮಿಂಗ್ಸ್ ನ ಪ್ರಾಪರ್ ಆಗಿ ಮೈಂಟೈನ್ ಮಾಡಬೇಕು. ಎರಡು ನೀವು ಮಾಡ್ದಲೆ ನೀವು ರಿಸಲ್ಟ್ ಬೇಕು ಅಂದ್ರೆ ನಿಮ್ಗೆ 100% ರಿಸಲ್ಟ್ ಸಿಗಲ್ಲ. ವೆಯ್ಟ್ ಲಾಸ್ಗೆ ಯಾವ ಪ್ರಾಡಕ್ಟ್ ಬೇಕು ಅಂತ ಬೇಗ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಅಫ್ರೆಶ್, ಫಾರ್ಮುಲಾ, ಪ್ರೋಟೀನ್, ಆಕ್ಟಿವ್ ಫೈಬರ್, ಶೇಕ್ ಮೇಟ್, ಸೆಲ್ಯುಲಾಸ್, ಮಲ್ಟಿವಿಟಮಿನ್, ಸೆಲ್ ಆಕ್ಟಿವೇಟರ್. ಸೊ ಈ 8 ಪ್ರಾಡಕ್ಟ್ ನ ತಗೊಂಡು ನೀವು ಮಂತ್ಲಿ 6 to 7 kg ತನಕ ವೆಯ್ಟ್ ಲಾಸ್ ಮಾಡಬಹುದು. ಹೆಂಗಂದ್ರೆ ನೀವು ಫಸ್ಟ್ ಒಂದು 6 o'clock ಇಂದ 6:30ಗೆ ವೇಕಪ್ ಆಗಿ ಫ್ರೆಶ್ ಅಪ್ ಆದ್ಮೇಲೆ ಬಿಸಿ ಬಿಸಿಯಾಗಿ ಅಫ್ರೆಶ್ ನ ಸ್ವಲ್ಪ ಸ್ವೆಟ್ ಆಗೋ ತನಕ ಕುಡೀರಿ. ಅದ್ ಹೆಂಗಿರ್ಬೇಕು ಅಂದ್ರೆ ನಿಮ್ಮ ಹಾಲೆಲ್ಲ ಕ್ಲೋಸ್ ಆಗಿರ್ಬೇಕು, ನೀವು ಫ್ಯಾನ್ ಇಲ್ದಲೆ ನಿಮ್ಮ ಅಫ್ರೆಶ್ ನ ಕುಡಿಬೇಕು. ಸೊ ನೀವು ಅಫ್ರೆಶ್ ಕುಡ್ದಾದ್ಮೇಲೆ ನಿಮ್ಗೆ ಎನರ್ಜಿ ಸ್ವಲ್ಪ ಪ್ರೊಡ್ಯೂಸ್ ಆಗುತ್ತೆ, ಯಾಕಂದ್ರೆ ಇದು ಎನರ್ಜಿ ಡ್ರಿಂಕ್ ಮಿಕ್ಸ್ ಅಂತ ಹೇಳ್ತಾರೆ. ಒಂದು 20 minutes ಹಂಗೆ ಬಿಟ್ಟು ತಿರ್ಗಾ ಎಕ್ಸಸೈಸ್ ನ ಸ್ಟಾರ್ಟ್ ಮಾಡಕ್ ಹೋಗಿ ಹೆವಿ ಎಕ್ಸಸೈಸ್ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂದ್ರೆ ತುಂಬಾ ವರ್ಕೌಟ್ ಮಾಡ್ಬಿಡ್ತಾರೆ, ಅದನ್ನ ಒಂದು 1 week ಕಂಟಿನ್ಯೂ ಮಾಡ್ತಾರೆ, ಆಮೇಲೆ ಅದನ್ನ ಕ್ವಿಟ್ ಮಾಡ್ತಾರೆ. ಬಟ್ ನಾನು ಹೇಳ್ತಿರೋ ಎಕ್ಸಸೈಸ್ ಯಾವ್ದಂದ್ರೆ ನಿಮ್ಮ ಬಾಡಿ ಮೆಟಬಾಲಿಸಮ್ ಲೆವೆಲ್ ಮಾತ್ರ ಮೂವ್ ಆಗಬೇಕು. ಅಂಡ್ ನೀವು ಡೈಲಿ ಒಂದು 20 to 40 minutes ವಾಕ್ ಮಾಡಿದ್ರೆ ಸಾಕು. 40 minutes ಅಂದಿದ ತಕ್ಷಣ ನಿಮ್ಗೆ ಭಯ ಬರುತ್ತೆ. 40 minutes ಅಂದ್ರೆ ನೀವು ಸಾಯಂಕಾಲ ಇಲ್ಲ ಬೆಳಗ್ಗೆ ಒಂದು 20 minutes ವಾಕ್ ಮಾಡಿದ್ರೆ ನಿಮ್ಮ ಮೆಟಬಾಲಿಸಮ್ ಲೆವೆಲ್ ಕರೆಕ್ಟ್ ಆಗಿರುತ್ತೆ. ಎಕ್ಸಸೈಸ್ ಆದ್ಮೇಲೆ ನಿಮ್ಮ ಶೇಕ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ವೈಟ್ ಲಾಸ್ ಅಲ್ಲಿ ಇರುವಾಗ ನನ್ನ ಕ್ಲೈಂಟ್ ತುಂಬಾ ಜನ ಹೇಳೋದು, ಸರ್ ನನಗೆ ತುಂಬಾ ಹೊಟ್ಟೆ ಸಿಗುತ್ತೆ, ಶೇಕ್ ಕುಡ್ದಾದ್ಮೇಲೆ ಒಂದು 11 o'clock 12 o'clock ಆತರ ಹೊಟ್ಟೆ ಸಿಗುತ್ತೆ ಅಂತ ಹೇಳ್ತಾರೆ. ಒಂದು 50 rupees ಅಲ್ಲಿ ನಿಮ್ ಸ್ಟಮಕ್ ನ ನಿಮ್ ಕ್ಯಾಲರೀಸ್ ನ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಹೆಲ್ತಿಯಾಗಿ ತಿನ್ಬಹುದು. ಸೊ ಸೀಬೆಕಾಯಿ ಗೋವಾ ಅಂತ ಹೇಳ್ತಾರೆ, ಈ ಗೋವಾನ ನೀವು ತಗೊಳ್ಳೋವಾಗ ಕ್ಯಾಲರೀಸ್ ತುಂಬಾನೇ ಕಮ್ಮಿ ಅಂಡ್ ನಿಮ್ ಸ್ಟಮಕ್ ಫುಲ್ ಆಗುತ್ತೆ ಅಂಡ್ ಇದ್ರಿಂದ ನೀವು ವೈಟ್ ಗೈನ್ ಆಗಲ್ಲ ಅಂಡ್ ನಿಮ್ಗೆ ಇದ್ರಲ್ಲಿ ಫ್ಯಾಟ್ ತುಂಬಾನೇ ಕಮ್ಮಿ. ಅಗೇನ್ ಒಂದು 5 o'clock 5:30 ಆತರ ಟೈಮ್ ಅಲ್ಲಿ ಒಂದು ಅಫ್ರೆಶ್ ನ ಕುಡಿದ್ಬಿಟ್ಟು ತಿರ್ಗಾ ಎಕ್ಸಸೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ನಿಮ್ ಡಿನ್ನರ್ ಏನಂದ್ರೆ ಶೇಕೆ. ಅಗೇನ್ ನೀವು ಶೇಕ್ ತಗೊಳ್ಳುವಾಗ ನಿಮ್ಗೆ ನ್ಯೂಟ್ರಿಷನ್ ಸಿಗುತ್ತೆ, ಪ್ರೋಟೀನು ಸಿಗುತ್ತೆ, ವ್ಯಾಲ್ಯೂಯಬಲ್ ಆಗಿರುತ್ತೆ. ಯಾಕೆ ವೆಲ್ನೆಸ್ ಕೋಚ್ ಎಲ್ಲ ಇದನ್ನ ಫಾಲೋ ಮಾಡ್ತಾರೆ ಅಂದ್ರೆ 80% ನ್ಯೂಟ್ರಿಷನ್ 20% ವರ್ಕೌಟ್. ಇದನ್ನ ಫಾಲೋ ಮಾಡಿದವರೆಲ್ಲ 100% ವೆಯ್ಟ್ ಲಾಸ್ ಆಗಿದ್ದಾರೆ ಅಂಡ್ ಲೈಫ್ ಅಲ್ಲಿ ಹೆಲ್ತಿ ಆಗಿದ್ದಾರೆ, ಅವ್ರ ಲೈಫ್ ನ ಹೆಲ್ತಿಯಾಗಿ ಲೀಡ್ ಮಾಡ್ತವ್ರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಿಮ್ ಸ್ಲೀಪಿಂಗ್ ಟೈಮ್ ತುಂಬಾ ಮುಖ್ಯ. ನೈಟ್ ಎಷ್ಟು ಗಂಟೆಗೆ ಸ್ಲೀಪ್ ಮಾಡ್ತೀರಾ, ಎಷ್ಟು ಗಂಟೆಗೆ ವೇಕಪ್ ಆಗ್ತೀರಾ ಅಂತ. ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂದ್ರೆ ಆಫ್ಟರ್ನೂನ್ ಮಲಗ್ಬಿಡ್ತೀರಾ, ಆಫ್ಟರ್ನೂನ್ ಮಲಗಿದ್ರೆ ನಿಮ್ಗೆ ರಿಸಲ್ಟ್ ಸಿಗೋದು ತುಂಬಾನೇ ಕಷ್ಟ. ಚಾನಲ್ ಅಲ್ಲಿ ಈ ಎಲ್ಲಾ ಪ್ರಾಡಕ್ಟ್ ಬಗ್ಗೆನೂ ಇನ್ಫಾರ್ಮೇಶನ್ ಐತೆ ಅಂಡ್ ಸ್ಯಾಲೆಡ್ ಬಗ್ಗೆನೂ ಇನ್ಫಾರ್ಮೇಶನ್ ಐತೆ, ನಿಮ್ಗೆಗೋಸ್ಕರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಹರ್ಬಲೈಫ್ ಫುಡ್ ತಗೊಂಡು ವೆಯ್ಟ್ ಲಾಸ್ ಮಾಡಬೇಕು, ವೆಯ್ಟ್ ಗೈನ್ ಮಾಡಬೇಕು, ಹೆಲ್ತ್ ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಡಿಸ್ಪ್ಲೇ ಕಾಣಿಸ್ತಿರೋ ನನ್ನ ನಂಬರ್ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಓಕೆ ವಿವರ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.